ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೂರಕೋಟೆ ಗ್ರಾಮದಲ್ಲಿ ಒಂದೇ ರಾತ್ರಿ 3 ಮನೆಗಳಿಗೆ ಕನ್ನ ಹಾಕಿರುವ ಘಟನೆ ನಡೆದಿದ್ದು, ಇದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಶಂಕರಪ್ಪ, ಸೋಮೇಶ್ವರ ಹಾಗೂ ನಾಗರಾಜ್ ಅವರ ಕುಟುಂಬಸ್ಥರು ಬೆಂಗಳೂರಿಗೆ ತೆರಳಿದ್ರು. ಮನೆಗಳು ಖಾಲಿ ಇರುವುದನ್ನು ಗಮನಿಸಿದ ಕಳ್ಳರು ಬೀಗ ಒಡೆದು ಒಳನುಗ್ಗಿ ಕಳ್ಳತನ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. 3 ಮನೆಗಳಿಂದ ಒಟ್ಟು ಸುಮಾರು 100 ಗ್ರಾಂ ಚಿನ್ನ, 1.5 ಕೆಜಿ ಬೆಳ್ಳಿ ಹಾಗೂ 3.80 ಲಕ್ಷ ನಗದು ಕಳುವಾಗಿದೆ ಎನ್ನಲಾಗಿದೆ. ಕಳೆದ ರಾತ್ರಿ ಗ್ರಾಮದಲ್ಲಿ ಮದುವೆ ಕಾರ್ಯಕ್ರಮವಿದ್ದ ಹಿನ್ನೆಲೆಯಲ್ಲಿ ಬಹುತೇಕ ಗ್ರಾಮಸ್ಥರು ಮದುವೆಗೆ ತೆರಳಿದ್ರು. ಕೆಲವರು ದೇವಾಲಯದಲ್ಲಿ ನಡೆದ ಭಜನೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದರು. ಗ್ರಾಮಸ್ಥರು ಈ ಕಾರ್ಯಕ್ರಮಗಳಲ್ಲಿ ನಿರತರಾಗಿದ್ದ ಸಮಯವನ್ನೇ ಕಳ್ಳರು ಕಳ್ಳತನಕ್ಕೆ ಬಳಸಿಕೊಂಡಿರಬಹುದೆಂದು ಶಂಕಿಸಲಾಗಿದೆ. ಪುಲಗೂರಕೋಟೆ ಗ್ರಾಮದವರು ಇಲ್ಲಿ ನಾವು ನಮ್ಮ ತಂದೆ ತಾಯಿ ಬೆಂಗಳೂರಿಗೆ ನಮ್ಮ ಅಣ್ಣವ್ರ ಮನೆಯಲ್ಲಿ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಅದಕ್ಕೆ ಬಂದಿದ್ರು ಬೆಂಗಳೂರಿಗೆ. ಅವ್ರು ಬಂದಿರೋ ಸಂದರ್ಭ ನೋಡ್ಕೊಂಡು ಇಲ್ಲಿ ಮನೆಯಲ್ಲಿ ಕಳ್ತನ ಮಾಡಿದ್ದಾರೆ ಯಾರು. ನಮ್ಗೆ ಅಕ್ಕಪಕ್ಕದವ್ರ ಮಾಹಿತಿ ತಿಳಿಸ್ಕೊಟ್ರು, ಅದರಿಂದ ನಾವು ಬೆಂಗಳೂರಿಂದ ಬಂದಿದೀವಿ. ಬಂದ್ ನೋಡಿದ್ರೆ ಇಲ್ಲಿ ಕಳ್ತನ ಆಗಿರೋದು ನಿಜ. ಈ ಕುರಿತು ನಮ್ದು 30 ಗ್ರಾಮ್ ಚಿನ್ನ, 4 ಕೆಜಿ ಬೆಳ್ಳಿ, 40,000 ಇದು ತಗೊಂಡ್ ಹೋಗಿದ್ದಾರೆ. ಜೊತೆಗೆ ದೇವ್ರ ಮನೆಯಲ್ಲಿ ದೇವ್ರ ಉಂಡಿ, ದೇವರ ಬೆಳ್ಳಿ ದೀಪಗಳು ಅವು ಎಲ್ಲ ತಗೊಂಡೋಗಿದ್ದಾರೆ. ಈಗ ರಾಯಲ್ಪಾಯ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದೀವಿ. ನಾವು ಬರೋ ಒಳಗಡೆ ಅವರು ಪೊಲೀಸ್ ಅವರು ಬಂದಿದ್ದಾರೆ ಇಲ್ಲಿ. ನಾವು ಹಬ್ಬಕ್ಕೆ ಅಂತ ಬೆಂಗಳೂರು ಹೋಗಿದ್ವು. ನಾವು ಅಲ್ಲಿಂದ ಬರೋತ ನಾವು 3 ದಿನ ಆಗಿತ್ತು ಊರಿಗೆ ಹೋಗಿ. ನಾವು ನಮ್ಮ ಅಕ್ಕಪಕ್ಕದ ಮನೆಯವರು ಬಂದಿದ್ದು ಬಾಗಿಲು ತೆಗೆದಾಕಿತ್ತು. ಯಾಕೆ ಬಾಗಿಲು ತೆಗೆದಿದ್ದಾರೆ ಅಂತ ನೋಡ್ಬಿಟ್ಟು ಇಲ್ಲಿ ಮನೆಯಲ್ಲಿ ಕಳ್ತನವಾಗಿದೆ ಅಂತ ಹೇಳಿದ್ರು. ನಾವು ಅಲ್ಲಿಂದ ಬಂದ್ವು. ಒಳಗಡೆ ಹೋಗ್ಬೇಡ ಅಂದ್ರು. ನಮ್ಮ ಮನೆಯಲ್ಲಿ ಇರೋ ಇಟ್ಟಿರೋ ವಸ್ತು ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಮನೆಯಲ್ಲಿ ಬಂಗಾರ ಹೋಗಿದೆ, ಬೆಳ್ಳಿ ಹೋಗಿದೆ, ದುಡ್ಡು ಹೋಗಿದೆ. ದುಡ್ಡು ಎಷ್ಟೋಗಿದೆ? ನಮ್ಮ ಮನೇಲಿ ದುಡ್ಡು ಇವಾಗ ಗಂಡಸರದ್ದು ಎಷ್ಟು ಅನ್ನೋದು ಗೊತ್ತಿಲ್ಲ. ನಂದೆಲ್ಲ ಒಂದು 50,000 ನಂದೋಗಿದೆ. ನನ್ನ ಬಟ್ಟೆಗಳೆಲ್ಲ ಕಿತ್ತಾಕಿದ್ದಾರೆ. ಸೀರೆಗಳೆಲ್ಲ ಬೀರೋಲ್ಲಿ ಇದ್ದಿದ್ದು 50,000 ದುಡ್ಡು ಹೋಗಿದೆ. 200 ಗ್ರಾಮ್ ಚಿನ್ನ ಹೋಗಿದೆ. ಬೆಳ್ಳಿ ಒಂದು 50 ಗ್ರಾಮ್ ಅಷ್ಟು ಬೆಳ್ಳಿ ಹೋಗಿದೆ ನನಗೆ. ಘಟನೆ ರಾಯಲಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಮಾಹಿತಿ ತಿಳಿದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಘಟನೆ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಳ್ಳರ ಪತ್ತೆಗೆ ತನಿಖೆ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿ ಪುಲಗೂರಕೋಟೆ ಗ್ರಾಮದಲ್ಲಿ ಸರಣಿ ಕಳ್ತನ ಆಗಿದೆ. 3 ಮನೆಗಳಲ್ಲಿ ಶಂಕರಪ್ಪ ಮತ್ತು PN ಸೋಮೇಶ್ವರ, PR ನಾಗರಾಜ್ ಮನೆಯಲ್ಲಿ ಕಳ್ತನ ಆಗಿದೆ. ಸುಮಾರು 40ರಿಂದ 50 ಗ್ರಾಮ್ ಬಂಗಾರ ಹೋಗಿದೆ. 1/4 ಕೆಜಿ ಅಷ್ಟು ಬೆಳ್ಳಿ ಹೋಗಿದೆ. 1 ಲಕ್ಷ ಅಷ್ಟು ಸುಮಾರು ನಗದು ಹೋಗಿದೆ. ಈ ಬಗ್ಗೆ ರಾಯಲ್ಪಾಡ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಹಿಂದೆ ಆಗಿರುವ ಕಳ್ತನದಲ್ಲಿ ರಾಯಲ್ಪಾಡ್ ಪೊಲೀಸ್ ಅವರು ತುಂಬಾ ಚುರುಕಾಗಿ ಕಳ್ಳರನ್ನು ಹಿಡ್ಕೊಟ್ಟಿದ್ದಾರೆ. ಒಂದೇ ಗ್ರಾಮದಲ್ಲಿ ಒಂದೇ ರಾತ್ರಿ 3 ಮನೆಗಳಲ್ಲಿ ಕಳ್ಳತನ ನಡೆದಿರುವುದು ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ.